ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ ಕರ್ಣ, ಕರುಣಿಸು ದೇವಾ ಸುಜನರ ಕಾಯ್ವಾ ಮನದೊಳು ಮಂದೇಹ ಎನ್ನಯ ಮುರೆಯ ಕರುಣಿಸು ದೇವಾ ಸುಜನರ ಕಾಯ್ವಾ ಪರಮಾತ್ಮ ಕರ್ಣ, ವಾಸುದೇವ ಸೂತ ವೇದಾದಿಂದ ನಿಂದಿತನಾಗಿ ಪರಮಾತ್ಮ ಜಾತಿ ಭೇದಾದಿಂದ ನಿಂದಿತನಾಗಿ ಪಾತಕಿಯಾದೆ ದಾರಿಯ ನರಿಯದೆ ಪರಮಾತ್ಮ ಪಾತಕಿಯಾದೆ ತಾರೆಯ ನರಿಯದೆ ತೋರದು ಎನಗೆ ತೋರೋ ಕರುಣ ಪವ ಭಯಾರನ ಪರಮಾತ್ಮ ತರಿಬುದು ಮನ ಮನಸ್ಸಿಗಲೋಚನ ಕಾತರಿಬುದು ಮನ ಮನಸ್ಸಿಗಲೋಚನ ಕರ ಮುಗಿವೇನು ನಾ ಕಾಪಾಡು ಹರಿ ಪರಮಾತ್ಮ ಕರ ಮುಗಿವೇನು ನಾ ಕಾಪಾಡು ಹರಿ ಕರುಣಿಸು ದೇವಾ ಸುಜನರ ಕಾಯ್ವಾ ಮನದೊಳು ಮುಂದಿಹ ಎನ್ನಯ ಮುರೆಯ ಕರುಣಿಸು ದೇವಾ ಸುಜನರ ಕಾಯ್ವಾ ಪರಮಾತ್ಮ ಪುತ್ರ ನಿಂದು ಕರೆವರು ಎನ್ನನು ವಾಸುದೇವ ಸೂತ ಪುತ್ರ ನಿಂದು ಕರೆವರು ಎನ್ನನು ದರೆಯೊಳು ನಾನು ಬಾಳುವ ಸದಳ ಪರಮಾತ್ಮ ದರೆಯೊಳು ನಾನು ಬಾಳುವುದಗಳ ತೋರದು ಎನಗೆ ಶ್ರೀವನಿತಾತ್ಮಜ ದೇವ ತೋರದು ಎನಗೆ ಶ್ರೀವನಿತಾತ್ಮಜ ಶ್ರೀರಮಣ ಏಕನ ಶ್ಯಾಮ ಪರಮಾತ್ಮ ಗನ ಸಾಮ ನೀನೇ ಗತಿಯು ಪಾಲಿಸು ಪ್ರಭುವೇ ನೀನೇ ಗತಿಯು ಪಾಲಿಸು ಪ್ರಭುವೇ ಕರುಣಿಸು ದೇವಾ ಸುಜನರ ಕಾಯ್ವಾ ಮನದೊಳು ನೊಂದಿರ ಎನ್ನಯ ಮುರೆಯ ಕರುಣಿಸು ದೇವಾ ಸುಜನರ ಕಾಯ್ವಾ ಕೃಷ್ಣ
ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಾಹೀನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ವಾಸುದೇವ, ನೀನು ಕುಲಹೀನನಲ್ಲ. ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವವೇ? ಸ್ವಲ್ಪ ಯೋಚಿಸಿ ನೋಡು. ವಾಸುದೇವ, ನಾನೆಂತಿದ್ದರೂ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಹೇಳುವೆನು ಕೇಳು. ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾದ. ಕರ್ಣ, ವಾಸುದೇವ, ಕುಲಹೀನನಲ್ಲ ಕೇಳೆನ್ನ ಮಾದ. ಪ್ರತಿವಂಶದನವತರಿಸಿದ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ವಾಸುದೇವ, ಮಾತೆ ನಿನ್ನ ಒಳು ಕುಂತಿ ವರ ಪಾಂಡವರ ಜನನಿ. ವಾಸುದೇವ, ಮಾತೆ ನಿನ್ನ ಒಳು ಕುಂತಿ ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕರುಣನಿ, ದರೆಯ ಬೆಳಗುವ ರವಿಯ ಕರುಣನಿ. ಮಹಾಮಹಿಮನ ಜನಿಸಿ ಮೆರವ ರವಿಸುತ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ತಳಮಳ ವೇತಕ್ಕೆ ಮನದ ಚಿಂತೆ ತೋರೆ. ವಾಸುದೇವ, ವೇತಕ್ಕೆ ಮನದ ಚಿಂತೆ ತೋರೆ. ಅವಿತ ಭುವನದ ಕೀರ್ತಿಯ ಪಡೆವೆ. ದನಕನವೆನ್ನಿಸಿದ ಮೇದಿನಿಯೋಳು ನೀ, ದನಕನವೆನ್ನಿಸಿದ ಮೇದಿನಿಯೋಳು ನೀ. ಮಹಾಮಹಿಮನು ಎನ್ನಿಸಿ ಮೆರವ ರವಿಸುತನ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಕರ್ಣ, ವಾಸುದೇವ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ವಾಸುದೇವ, ಪರಮ ಭಾಗ್ಯವತಿಯಾದ ಕುಂತಿಯೇ ನಿನ್ನ ಹೆತ್ತ ತಾಯಿ. ದೇವ, ಸೂರ್ಯದೇವನೇ ನಿನ್ನ ಜನಕ. ಪರಮಾತ್ಮ, ಲೋಕೈಕ ವೀರರ ಪಾಂಡವರು ನಿನಗೆ ಸಹೋದರರಾಗಬೇಕು. ಕರ್ಣ, ದೇವ, ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿರುವುದಲ್ಲ. ಹೌದು ಕರ್ಣ. ಓಹೋ, ಮರೆತಿದ್ದೆನು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಯುದ್ಧದಲ್ಲಿ ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತದೇವಾ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ವಾಸುದೇವ, ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ನಿನ್ನಲ್ಲಿರುವ ಸಹಜವಾದ ಆಧಾರವಾದರೇನು ದೇವ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಉಪದೇಶಿಸಲ್ಪಟ್ಟು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾತುರ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಪರಮಾತ್ಮ, ನಂತರ ಲೋಕೋಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಶಿವ ಶಿವ. ನಂತರ ಸೂತರು ನಿನ್ನನ್ನು ಸಾಕಿ ಸಲುಹಿದರು. ಅಯ್ಯೋ ಪರಮಾತ್ಮ, ನೀವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜರು ನನ್ನನ್ನು ಕಂಡಾಗಲೆಲ್ಲ ಹೀನ ಕುಲದವನು, ಸೂತ ಕುಲದವನು ಎಂದು ಆಡಿಸುತ್ತಲೇ ಇರುವರು. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ಈ ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿಗಾಗಲಿ ಪಾಂಡವರಿಗಾಗಲಿ ತಿಳಿಯದು. ನನಗೂ ವಿದುರನಿಗೂ ಮಾತ್ರ ತಿಳಿದಿರುವುದು. ಆಕೆಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕಂಡನಾರು,
ಆತನನ್ನು ನೋಡಿದಾಗಲೆಲ್ಲ ನನ್ನ ಮನದಲ್ಲಿ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಿರುವವಳು. ಈಗ ತಾನೇ ನೀನು ಬರುವ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಸಂತೋಷದಿಂದ ಬಂದ ಅವಳ ಮನಸ್ಸನ್ನು ನೋಯಿಸಬೇಡ. ಕರ್ಣ, ಪರಮಾತ್ಮ, ನಾನಿನ್ನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ? ಅನಂತ ಅನಂತ ನಮಸ್ಕಾರಗಳು ದೇವ. ಕರ್ಣ, ಪರಮಾತ್ಮ, ಮರೆತಿದ್ದೆನು. ಈ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ನೀನು ಯಾರನ್ನು ಆಶ್ರಯಿಸಬೇಕೋ, ಯಾರನ್ನು ತ್ಯಜಿಸಬೇಕೋ ನಿನಗೆ ಬಿಟ್ಟ ವಿಚಾರ. ನಿನಗೆ ಮಂಗಳವಾಗಲಿ. ಆಗಬಹುದು ಪರಮಾತ್ಮ. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಹೇ ಭಗವಂತನೇ, ನನ್ನನ್ನು ಎಂಥ ಸಂಕಷ್ಟಕ್ಕೆ ಗುರಿ ಮಾಡಿದೆ. ಅಯ್ಯೋ ಭಗವಂತನೇ, ಒಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಉಳಿಯುವನೇ. ಭಗವಂತನೇ, ಭಗವಂತನೇ, ಒಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಉಳಿಯುವನೇ. ಇಂದಿಗೆ ಇಲ್ಲಿ ಮುಂದಿಗೆ ಎಲ್ಲೋ ಪರಮಾತ್ಮ, ಇಂದಿಗೆ ಇಲ್ಲಿ ಮುಂದಿಗೆ ಎಲ್ಲೋ ಮಸಣಕ್ಕೆ ಪಯಣ. ಕೃಷ್ಣ ಕೃಷ್ಣ ಮಸಣಕ್ಕೆ ಪಯಣ ಎಲ್ಲೋ. ಮಸಣಕ್ಕೆ ಪಯಣ ಕೊನೆಯಲ್ಲೋ. ಭಗವಂತನೇ, ಒಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಉಳಿಯುವನೇ. ಭಗವಂತನೇ, ನಾನು ಮಾಡಿದ್ದ ಕರ್ಮ ಏನದು ಸ್ವಾಮಿ. ಭಗವಂತನೇ, ನಾನು ಮಾಡಿದ ಕರ್ಮ ಏನದು ಸ್ವಾಮಿ. ನಾನು ಮಾಡಿದ ಕರ್ಮ ಏನು ಸ್ವಾಮಿ. ನಿನ್ನಯ ಲೀಲೆಯ ಪಲ್ಲವರಾರು. ಭಗವಂತನೇ, ನಿನ್ನಯ ಲೀಲೆಯ ಪಲ್ಲವರಾರು. ನಿನ್ನಯ ಲೀಲೆಯ ಪಲ್ಲವರಾರು. ನೀನೇ ನನಗೆ ದಯೆ ತೋರೋ. ನೀನೇ ನನಗೆ ದಯೆ ತೋರೋ. ಭಗವಂತನೇ, ಒಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಉಳಿಯುವನೇ.
ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿವಾಯಿತು. ಕೌರವರನ್ನು ಕೊಲ್ಲಲೇ, ಪಾಂಡವರನ್ನು ಉಳಿಸಲೇ, ಪಾಂಡವರನ್ನು ಅಳಿಸಲೇ, ಕೌರವರನ್ನು ಉಳಿಸಲೇ, ಎಂತಹ ದುರ್ವಿಧಿ. ಕೊಲ್ಲಲೇ ಪಾಂಡುಕುಮಾರರು ಕೊಲ್ಲಲೇ, ದುರದೋಳ ತಮ್ಮಂದಿರು ಕೊಲದಾಂ ಬಿಟ್ಟುಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವರೇ. ಪಾರ್ಥನರೊಂಡವಂ ಕರೆದು, ಅಯ್ಯೋ ಅರ್ಜುನ, ರೋಂಡವಂ ಕರೆದು ಮತ್ಸೋಮಿಗೆ ಮಮ ಸೋಮಿಗೆ ಆನಂದವಂ ಸಹಿಸಲ್ಕಾಗದೆ, ಸಹಿಸಲ್ಕಾಗದೆ, ಸಹಿಸಲ್ಕಾಗದೆ ಪಾರ್ಥನ ಘೋರ ಕರಕಣ ತುತ್ತಾಗಲೇ ಸಾಯಲೇ ಸಾಯಲೇ. ಒಂದು ಕಡೆ ಆಶ್ರಯವಿತ್ತ ಈಶ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶ. ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ಓಹೋ ಪರಮಾತ್ಮ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದನು ಬದುಕಿದ್ದರೂ ವ್ಯರ್ಥವಲ್ಲವೇ? ಆಗತಕ್ಕದನ್ನು ನೋಡಿಯೇ ತೀರೇನು. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ಕಳೆದ ಪರಿಭವ ಸವಿಸಿದೆ ಜೀವ, ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ಜೀವಿತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ
ಸರ್ವರ ಸಮಕ್ಷ ದುಶ್ಯಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕೆಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಉಳಿದಿರುವ 4 ದಿನವಾದರೂ ಸಂತೋಷವಾಗಿ ಉಳಿದುಕೊಂಡ್ರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ಇವಳೇಕೆ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಶಾಂತೆ ಶಾಂತೆ ಹೊರದೀನಳಾಗಿ ಹೊರಪಟ್ಟಿಯಾಗಿ ಮರುಗೂಡೆ ಚೆಲ್ಲೆ. ಶಾಂತೆ ಶಾಂತೆ ಹೊರದೀನಳಾಗಿ ಹೊರಪಟ್ಟಿಯಾಗಿ ಮರುಗೂಡೆ ಚೆಲ್ಲೆ. ಪಾಂಡು ಪುತ್ರರ ಮರ್ದಿಯಾಗಿ ನೀನು, ಪಾಂಡು ಪುತ್ರರ ಮರ್ದಿಯಾಗಿ ನೀನು ಕಂಡ ಚಿಂತೆಯಿಂದ ಕಡಕಟ್ಟಬೇಕು ಕಡಕೋಪವೇಶ ಕೋಮಲಾವತಿಯೇ, ಕಡಕಟ್ಟಬೇಕು ಕಡಕೋಪವೇಶ ಕೋಮಲಾವತಿಯೇ. ಶಾಂತೆ ಹೊರದೀನಳಾಗಿ ಹೊರಬಂದಿಯಾಗಿ ಮರುಗುವೆ ಚೆಲ್ಲೆ, ಮರುಗುವೆ ಚೆಲ್ಲೆ. ಏಕೆ? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ, ಏಕೆ ತಾನೇ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಆಹಾ ಆಹಾ, ಹಾಗಾದ್ರೆ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಮುನಿಗಳೇ ಆಜ್ಞೆ ಮಾಡಿರ್ಬೇಕಲ್ವೇ? ಅಯ್ಯೋ ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ಅದನ್ನು ತಿಳಿಸಬಾರದೆ? ತಿಳಿಸು ನಾಥ, ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗ್ಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಕನು. ಅದು ಒಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳು ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೋತನನ್ನು ರಾಜ್ಯಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿಚ್ಚಿದೆ ನಿನ್ನ ಮುಡಿಗಟ್ಟಿವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ, ಪರಿಹಾಸ್ಯ ಮಾಡಿದಳು. ಏನು? ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತೇನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನು ಈಗಾಗಬಹುದೆಂದು ಚೆನ್ನಾಗಿ ಇರದಿದ್ದನು. ಆಗಿರಲಿ ಪಾಂಚಾಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಜಾಣೆ ಮುದ್ದಾಡುವೆನು ಬಾರೆ, ಈ ಶ್ರೀಮನ್ನ ಪ್ರೇಮದ ರಾಣಿ ನೀನೆ, ಈ ಶ್ರೀಮನ್ನ ಪ್ರೇಮದ ರಾಣಿ ನೀನೆ.
ಪಾಂಚಾಲಿ ಬಾಬು ಚಮತ್ಕಾರವಾದ ಮಾತನ್ನು ಆಡಿದೆ. ಪ್ರಾಣೇಶ್ವರ, ಮನ ಮುದಿಸುವ ಮಧುಹಾಸ್ಯ ವಿಲಾಸ. ಮನ ಮುದಿಸುವ ಮಧುಹಾಸ್ಯ ವಿಲಾಸ. ಕೌರವ ಶಿರವ ಧರೆಯಲು ನೀನು. ಕೌರವ ಶಿರವ ಧರೆಯಲು ನೀನು. ಚಿಲ್ಲುತ್ತ ಸೇರುವೆ. ಪ್ರಾಣೇಶ್ವರ, ದೇವಿ ಪ್ರಾಣನಾಥ, ದೇವಿ ಆಗ 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 ಯಾವಾಗ ಆ ಕರ್ಣನ ಶಿರಸ್ಸನ್ನು ಧರೆಗುರುಳಿಸಿದಾಗ, ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸಿದಾಗ, ಚಿಲ್ಲುತ್ತ ಶೃಂಗಾರಕ್ಕೆ ಭೀಮ ಸಮಯವಿದೆ, ಶೃಂಗಾರಕ್ಕೆ ಭೀಮ ಭ್ರಮದೆಯ ಮನಕ್ಕೆ ರವಿ ರವಿ ರಾಮ. ಭ್ರಮದೆಯ ಮನಕ್ಕೆ ರವಿ ರಾಮ. ಸಮಯವಿದೆ. ಪ್ರಾಣೇಶ್ವರ, ದೇವಿ ನೆನಪಿದೆ? ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದೆ. ಮತ್ತೆ ಇನ್ನು ಏನಿಲ್ಲ ಹೇಳಿದ್ದೀರಿ, ನೆನಪಿದೆಯೇ? ದೇವಿ ಪುನಃ ನನ್ನ ಬಾಯಿಂದ ಅದೇ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವೆಲ್ಲವೇನು? ಮಾಡಿದ ಪತ್ನಿಯನ್ನು ಎಂದೂ ಮರೆಯುವಂತಹ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಹೇಳಿದು ಮಾತ್ರವಲ್ಲ, ಹೇಳಿದಂತೆ ನಡೆದು ಕೇಳಬೇಕೆನ್ನುವುದೇ ನನ್ನ ಇಚ್ಛೆ. ಆದ್ರೇನ್ ಮಾಡುದು? ಎಷ್ಟೇ ಆಗ್ಲಿ ನಿಮ್ಮ ಅಣ್ಣನ ಆಜ್ಞಾತ. ಸುಮ್ಮನೆ ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಇಲ್ಲಿ ಎಲ್ಲಿ ನನ್ನ ಗದೆ? ಸುಮ್ಮನೆ ನನ್ನನ್ನು ಕೇಳಿಸಬೇಡ. ಈ ಸಂಧಿ ಹೆಸರಿನಲ್ಲಿ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾವದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದಲಿದ್ದೇನೆ. ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸಲಾರೆ. ನೋಡೋಣ. ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಸಹೋದರನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ನಿಜ ನಿಜ. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಬಹಳ ದುಸ್ಸಾಧ್ಯವಾಗಿರುವುದು. ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ. ಶಾಂತನಾಗು. ಪಾಂಚಾಲಿ, ಏಕೆ ದುಃಖಿಸುತ್ತಿ? ಮಾನು ನಿಂಗನದ ವೇದನೆ ನೀಗಿದ ಸಮಯವಿದೆ ಸರಿತೆಯ
ಪಾಂಚಾಲಿ, ಪ್ರಾಣೇಶ್ವರ. ಇದಕ್ಕೆ ಏನು ಹೇಳಿದೆ? ಅಣ್ಣನೇಕೆ ಸಿಟ್ಟಾಗಿರುವುದು? ಏಕೆ? ಈ ನನ್ನ ಬಿಚ್ಚಿದ ಕೇಶ ರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕಿದ್ದೇನೆ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವೆನಿಸಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸಲಾರೆ. ಯುದ್ಧಕ್ಕೆ ನಿಮ್ಮಗಳ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನಾನು ಮತ್ತು ನನ್ನ ಗದೆ ಇಡೀ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವೆನು. ಇನ್ನು ಸಹೋದರ, Amaro, God,
ನನ್ನಲ್ಲಿ ಕೋಪವೇ ತಮ್ಮ. ಅಣ್ಣ, ಕೋಪ ಮಾಡಬೇಡ. ಧರ್ಮಜನು ನಮಗೆಲ್ಲರಿಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಇದಕ್ಕೆ ಏನು ಹೇಳಬೇಕು ಪಾಂಚಾಲಿ? ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸ್ತಲ್ಲವೇ? ಅಗ್ರಜ, ನಾನಿನ್ನು ಹೊರಡುವೆನು. ಈ ಸಂಧಿಯ ಸುದ್ದಿಯನ್ನು, ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷ ವರ್ತನೆಯ ಪ್ರಸ್ಥಾನವು ನಾನು ನನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದೋ ಅತ್ತ ನೋಡಿ, ಯದುಪತಿಯು ನಗು ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ರಾಜಸಭೆಯ ಸಮಾಚಾರವೇನೆಂಬುದಾಗಿ ತಿಳಿದು ನಂತರ ನಿಶ್ಚಯಂತೆ ಮಾಡು. ಅಣ್ಣ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಈ ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಭೀಮಸೇನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಧರ್ಮನಂದನ, ಈ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದನು. ರಾಜ್ಯಸಭೆಯಲ್ಲಿ ಏನು ನಡೆಯಿತು? ಸಂಧಿಯ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ನನಗಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಧರ್ಮನಂದನ, ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ತಕ್ಕ ರೀತಿಯಲ್ಲಿಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗಾದರೂ ಸಂಧಿ ಆಯಿತೆ. ಭೀಮಸೇನ, ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮಗೆಲ್ಲರಿಗೂ ಬಳೆಯನ್ನು ತೊಡಿಸಲು ಇಚ್ಛಿಸುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮಗಳ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಕೂಡ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಮುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪಹರಿಸುವುದಿಲ್ಲ. ಯಾಜ್ಞಾ ಸೇನಿ, ನೀನು ಮಾತ್ರ ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸುವೆನು. ಅಬ್ಬಬ್ಬ, ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವುದು ಹೇಗೆ ಸಾಧ್ಯ? ಭೀಮಸೇನ, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಿಸಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ಒಪ್ಪದು ನನಗೊಪ್ಪದು. ಆ ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಏನು ಆ ಸಂದೇಶ? ನೀನು ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಬಂದು ಸಮಾಧಾನದಿಂದ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಇಲ್ಲಿ ನಿಂತಿದ್ದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳುವ ಹೊರತು ನಾನು ಹೇಳುವುದೇ ಇಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಭೀಮಸೇನ, ನಿನ್ನನ್ನು ಈ ನಿನ್ನ ಗದೆಯನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ಈ ಗದೆಯನ್ನು ಸ್ವಲ್ಪ ದೂರವಿಡು. ನನ್ನ ಬಳಿಯಲ್ಲಿ ಬಂದು ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಇಲ್ಲಿಯೇ ಕುಳಿತುಕೊಳ್ಳುವೆನು.
ನೀನು ಕೋಪ ಮಾಡಿಕೊಳ್ಳುವುದಿಲ್ಲ ಅಷ್ಟೇ. ಕ್ಷಣಕಾಲ ಮಾತ್ರ ವಾಸುದೇವ, ಅದು ಆಗಲಿ. ಭೀಮಸೇನ, ಹಾಗಾದರೆ ನೀನು ನನ್ನ ಬಂದಿ. ಅರ್ಜುನ, ಪರಮಾತ್ಮ. ಹೇಳಿ, ಈ ಗದೆಯನ್ನು ಸ್ವಲ್ಪ ಹಿಡಿದಿರು. ಸಹೋದರಿ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವನೇ ಕೃಷ್ಣ. ಹಾಗಾದರೆ ಸಹೋದರಿ, ತೆಗೆದುಕೋ ಈ ಹಗ್ಗವನ್ನು. ಇದು ನನ್ನದು ಒಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರ ಸಹಾಯದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯ? ಪಾಂಚಾಲಿ! ಏನು ಪರಿಹಾಸ್ಯ ಕೃಷ್ಣ? ಸಹೋದರಿ, ಇದು ಪರಿಹಾಸ್ಯವಲ್ಲ. ನೀನು ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ. ಪಾಂಚಾಲಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಕೋಪ ಮಾಡುವುದಿಲ್ಲ. ಹಾಗಾದರೆ ಈಗ ಎಲ್ಲರೂ ಕೇಳಿ. ಧರ್ಮನಂದನ, ಪರಮಾತ್ಮ. ಅರ್ಜುನ, ಪರಮಾತ್ಮ. ಯಾಜ್ಞಸೇನಿ, ಈಗ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಳಸಲು ಅನುವಾಗಿ- ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿದ್ದಾರೆ. ಯಾರು ಯಾರು ಆ ದುರಾತ್ಮ? ಮತ್ತಿಂದ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ಅಪಮಾನದಿಂದ ಆ ದುರ್ಯೋಧನ ದುರಾಭಿಮಾನವು ಕೀರ್ತಿ ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂದಿ ಕೌರವ ಈ ರೀತಿ ಅಪಮಾನ ಮಾಡಿದರು. ಸಹೋದರರೇ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನೂ ಕೇಳಿರಿ. ಆತನು 5 ವಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರಗತಿಗರ ಘೋಷದಲ್ಲಿ ಎಂದು ನಿಸ್ಸಂಕೋಚವಾಗಿ ಹೇಳಿಯೇ ಬಿಟ್ಟನು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆಯೋ? ಧರ್ಮದ ಗಂಡು ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆಯೋ? ಅನ್ನ ಆಜ್ಞಾಧಾರಕ ವಾಸುದೇವ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನೋ ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆಯೋ? ಕಪಟ ನಾಟಕ ಸೂತ್ರಧಾರಿ, ಯಾರೋ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ. ಎಲ್ಲಿ ಎಲ್ಲಿ ನನ್ನ ಕಡೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಮೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ದುಶ್ಯಾಸನೆಯಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ನಿಂತಿದ್ದ ನಮ್ಮ ರಾಜನಂದಿಯ ಸಮ್ಮುಖದಲ್ಲಿ ನಾನೀ ಪ್ರತಿಜ್ಞೆಯನ್ನು ಮಾಡಿದೆನು. ಈ ಯುದ್ಧ ಸನ್ನದ್ಧಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುತ್ತಿರುವೆನು.
ವಾಸುದೇವ, ನಾನು ವಾಯುಪುತ್ರನ ವರಪ್ರಸಾದದಿಂದ ಜನಿಸಿದ್ದೇನೆ. ವೀರ ಮಾತೆ ಕುಂತಿದೇವಿಯ ಸ್ತನ್ಯಪಾನವನ್ನು ಮಾಡಿದ್ದೇ ನಿಜವಾದರೆ ಆ ದುರ್ಯೋಧನ ಮತ್ತು 99 ಸಹೋದರರನ್ನು ನೊಚ್ಚು ನೂರು ಮಾಡಿ ನಂತರ ಆ ದುಶ್ಯಾಸನವನ್ನು ಬಗೆದು ಅವನ ಬಿಸಿ ರಕ್ತದಿಂದ ರಾಜನಂದಿನಿಯ ಮುಡಿಯನ್ನು ಸಿಂಗರಿಸುವೆನು. ನಂತರ ಈ ನನ್ನ ಗದೆಯಿಂದ ಆ ದುರ್ಯೋಧನ ತೊಡೆಯನ್ನು ಮುರಿದು ನಂತರ ಅವನ ರಾಜಕೀಟವನ್ನು ನನ್ನ ಎಡಗಾಲದಿಂದ ಒದ್ದು 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 ಪುಡಿ ಪುಡಿ ಮಾಡಿ ಈ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ವಾಸುದೇವನ ಪಾದವೇ ಸಾಕ್ಷಿ. ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ.